ಬರ್ತೀನಿ ತಡಿ. ಕೊಡು ಏ ನಿಲ್ಸು, ಯೇಸು ಸ್ವಾಮಿ ಸಿಲ್ಬೆ ಹಾಕೊಂಡೆ ಕುಡಿತೀಯಾ? ಯೇಸು ಸ್ವಾಮಿ ಸಿಲ್ಬೆ ಹಾಕೊಂಡು ಸಲ ಎಣ್ಣೆ ಹೊಡೆದಿಲ್ಲಲ್ಲ. ಇವತ್ತು ಕುಡಿಬೇಡ, ಬಿಚ್ಚಿಟ್ಬಿಟ್ ಬಾ. ಇವನೊಬ್ಬ ಬಿಡಲ್ಲ ಕಣಪ್ಪ. ಆಯ್ತು ತಡಿ. ಲೇ ಬಾ ಎಣ್ಣೆ ಹೊಡ್ಯಾರ. ಏ ಆಂಟೋನಿ, ಏನ ಕತ್ತಲ್ಲಿ ಯೇಸು ಸಿಲ್ಬೆ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ ಅಂದೆ. ಯಾರೇನು ಮಾಡಕ್ಕಾಗಲ್ಲ. ಮತ್ತೆ ಬಿಚ್ಚಿಟ್ ಬಂದಿದ್ಯಾ? ನೀನೇ ಹೇಳ್ದಲ್ಲ ಬಿಚ್ಚಿಟ್ ಬಾ ಅಂತ. ಯಾಕೆ ಹೇಳ್ದೆ ಗೊತ್ತಾ? ಯಾಕೆ? ಅಮ್ಮ ಶಾಂಭವಿ ದೇವಿ, ಎಂಥ ಭಯಂಕರವಾದ ಕನಸು. ಈ ಕನಸು ನನಸಾಗೋ ಸಾಧ್ಯತೆ ಇದೆಯಲ್ಲ. ಶಿವಗಾಮಿಯವರಿಗೆ ವಿಚಾರ ತಿಳಿಸ್ಬೇಕು. ಹನ್ನೆರಡು 30. ಇಂಥ ಸಮಯದಲ್ಲಿ ಅವರಿಗೆ ಫೋನ್ ಮಾಡಿ ತೊಂದರೆ ಕೊಡೋದು ಸರಿನಾ? ಫೋನ್ ಮಾಡಲಿಲ್ಲ ಅಂದ್ರೆ ತೊಂದರೆ ಆಗತ್ತೆ. ಇರ್ಲಿ, ಫೋನ್ ಮಾಡ್ತೀನಿ. ಯಾಕೆ ಫೋನ್ ತೆಗಿತಾ ಇಲ್ಲ? ಶಿವಗಾಮಿಯವರು ಎಷ್ಟೇ ಬ್ಯುಸಿ ಇದ್ರು ಫೋನ್ ಅಟೆಂಡ್ ಮಾಡೋ ತರ ಮಾಡು ತಾಯಿ. ಗುರುಜಿ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರೆ? ಈಗ ಅಟೆಂಡ್ ಮಾಡ್ಲಾ ಅಥವಾ ಬೆಳಗ್ಗೆ ಮಾತಾಡ್ಲಾ? 12:30 ಕಾಲ್ ಮಾಡ್ತಿದ್ದಾರೆ ಅಂದ್ರೆ ಯಾವುದೋ ತುಂಬಾನೇ ಇಂಪಾರ್ಟೆಂಟ್ ವಿಷಯ ಇರಬೇಕು. ಹಲೋ ಗುರುಜಿ, ಏನ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ? ಏನ್ ಮಾಡ್ತಾ ಇದ್ದೀರಮ್ಮ? ನಾನು ಸ್ವಲ್ಪ ಫೈಲ್ಸ್ ನೋಡೋದಿತ್ತು, ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೆ.
ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ನಿಮಗೆ ಪರಿಚಯ ಇರೋರು ಇದ್ದಾರಾ? ಇಲ್ಲ ಗುರುಜಿ, ನಾನು ಮನೆ ಒಳಗಿದ್ದೀನಿ. ಯಾರಾದರೂ ಓಡಾಡೋ ಗೆಜ್ಜೆ ಶಬ್ದ ಅಥವಾ ನಿಮ್ಮ ಕಣ್ಮುಂದೆ ಯಾವುದಾದ್ರೂ ರೂಪ ಓಡಾಡೋ ಥರ ಕಾಣಿಸ್ತಾ ಇದೆಯಾ? ಇಲ್ವಲ್ಲ ಗುರುಜಿ, ನನಗಂತೂ ಆ ಥರ ಏನೂ ಅನ್ಸಿಲ್ಲ. ಇದೆ, ನೀವು ಸರಿಯಾಗಿ ಗಮನಿಸ್ತಾ ಇಲ್ಲ. ನಿಮ್ಮ ಪಕ್ಕದಲ್ಲಿ ಒಂದು ಲೋಟ ಇದೆಯಾ? ಇದೆ ಗುರುಜಿ. ಅದರಲ್ಲಿ ಮುಕ್ಕಾಲು ಭಾಗ ನೀರಿದೆಯಾ? ಹೌದು, ಇದೆ. ನೀವು ಕಪ್ಪು ಬಣ್ಣದ ಬ್ಲೌಸು, ಕಪ್ಪು ಬಾರ್ಡರ್ ಇರುವಂತ ಸೀರೆ ಹಾಕೊಂಡಿದ್ದೀರಾ ತಾನೇ? ಹೌದು ಗುರುಜಿ, ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗಿ ಇದೆ. ಇದರಿಂದ ಏನ್ ಹೇಳೋದಕ್ಕೆ ಬರ್ತಿದ್ದೀರಾ? ನನಗೆ ನಿಮ್ಮನ್ನ ರಮ್ಯಾ ಬಂದು ಸಾಯಿಸೋ ತರ ಕನಸು ಬಿತ್ತು. ಆ ಕನಸಲ್ಲೂ ನೀವು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ರಿ. ನಿಮ್ಮ ಪಕ್ಕದಲ್ಲಿ ಲೋಟದಲ್ಲಿ ನೀರಿತ್ತು. ನೀವು ಹಾಕ್ಕೊಂಡಿರೋ ಸೀರೆನೇ ನನ್ನ ಕನಸಲ್ಲೂ ಬಂದಿತ್ತು. ಹಾಗಾದ್ರೆ ಆ ಘಟನೆ ನಡೆಯುತ್ತೆ ಅಂತ ಅರ್ಥ ತಾನೆ? ಅಲ್ಲ ಗುರುಜಿ, ಇದೆಲ್ಲ ಕೋಇನ್ಸಿಡೆಂಟ್ ಕೂಡ ಇರ್ಬೋದು ಅಲ್ಲ? ಒಂದು ನಿಮಿಷ, ನಾನೇ ವಿಡಿಯೋ ಕಾಲ್ ಮಾಡ್ತೀನಿ. ಗುರುಜಿ, ಕೇಳಿಸ್ತಾ ಇದ್ಯಾ? ಹೇಳಿ. ನಿಮ್ಮ ಅಕ್ಕಪಕ್ಕದಲ್ಲಿರೋ ವಸ್ತುಗಳು ಕ್ಯಾಮ್ರಾದಲ್ಲಿ ಕಾಣೋ ತರ ಮಾಡಿ. ಕ್ಯಾಮ್ರಾನ ಹಾಗೇ ತಿರುಗಿಸಿ.